ಸೀರಿಯಲ್ ಆಕ್ಟರ್ ಮಿಥುನ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ಇಬ್ರು ಕೂಡ ಪರಸ್ಪರ ಇದೀಗ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ. ಇಬ್ಬರ ವಿರುದ್ಧ ಕೂಡ FIR ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರಿಯಾ ಅವರು ಒಂದಿಷ್ಟು ಆರೋಪವನ್ನು ಮಾಡಿದ್ದಾರೆ. ಮಿಥುನ್ ಅವರ ಮೇಲೆ ಒಂದಿಷ್ಟು ಬಲವಾದ ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಪ್ರೀತಿಸಿ ಮದುವೆಯಾದಂತಹ ಜೋಡಿಯ ದಾಂಪತ್ಯದಲ್ಲಿ ಬಿರುಕು ಮೂಡಲು ಕಾರಣ ಏನು, ಯಾವ ಕಾರಣಕ್ಕೆ ಈ ಮನಸ್ತಾಪ ಉಂಟಾಯಿತು, ಎಲ್ಲಿಂದ ಶುರುವಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಪ್ರಿಯಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ನಿಮ್ದು ಲವ್ ಮ್ಯಾರೇಜ್ ಅಂತ FIR ಕೂಡ ಉಲ್ಲೇಖ ಆಗಿತ್ತು. ಯಾವಾಗ ನಿಮ್ ಲವ್ ಶುರುವಾಯ್ತು ಮೇಡಮ್? ನಂತರ ಈ ರೀತಿ ಮನಸ್ತಾಪ ಯಾಕೆ ಬಂತು ಮೇಡಮ್? ಸರ್ ಆ್ಯಕ್ಚುಲಿ ಲವ್ ಆಗಿ ಆ್ಯಕ್ಚುಲಿ 6 ಇಯರ್ ಆಯಿತು. 1 ಇಯರ್ ಅವರು ಫ್ರೆಂಡ್ ಆಗಿ ಇದ್ದರು ನನ್ನ ಜೊತೆ. 1 ಇಯರ್ ಫ್ರೆಂಡ್ ಆಗಿ ಇದ್ದರು. ಆಮೇಲೆ ನನ್ನ ಜೊತೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಏನಾಗಿದೆ ಅಂದರೆ, ಫಸ್ಟ್ ನಾನು ತುಂಬ ವರ್ಷ ಹಿಂದೆನೇ ಲವ್ ಫೇಲರ್ ಆಗಿದೆ. ಅದರಾಗಿ ನನಗೆ ಲವ್ ಗಿವ್ ಬರಲ್ಲ, ಬೇಡ ಅಂತ ಇದು ಮಾಡಿಬಿಟ್ಟು ಈ ಥರ ನನಗೆ ಪ್ರಾಬ್ಲಮ್ ಆಗಿತ್ತು ಮುಂಚೆ ಅಂತ ಹೇಳಿದೆ. ಯಾಕೆಂದರೆ ಪಾಸ್ಟ್ ಲೈಫ್ ನಾನು ಇದು ಮಾಡೋಕ್ಕೆ, ಯಾರ್ದು ಪಾಸ್ಟ್ ಲೈಫ್ ಹೆಂಗಾಗಿದ್ರು ಅದು ಡಸಂಟ್ ಮ್ಯಾಟರ್. ಸೊ ಅದೇ ಹೇಳಿದೆ, ಇಲ್ಲ ನನ್ನ ಆ ಥರ ಇಲ್ಲ. ಅದ್ರ ತುಂಬಾ ನಾನು ಆ್ಯಕ್ಚುಲಿ ಕೆಲವು ಟೈಮ್ ಅವ್ರನ್ನ ಹುಡುಗಿರ ಜೊತೆ ಮಾತಾಡೋವಾಗ ಬೇಡ, ಸೆಟ್ ಆಗಲ್ಲ ಇದು, ನೀವು ತುಂಬ ಹುಡುಗಿ ಜೊತೆ ಮಾತಾಡ್ತೀರಾ ಅಂತ ಕೇಳೋವಾಗ ಅವರು ಇಲ್ಲ ಫ್ರೆಂಡ್ಸು ಇದು ಅದು ಅಂತ ಆಮೇಲೆ ತುಂಬಾ ನಂಬಿಸಿನೇ ಮೋಸ ಮಾಡಿದ್ದಾರೆ. ಅದು ಹೇಳೋದಕ್ಕೆ ಆಮೇಲೆ ಇದಾಯಿತು ಅಂದರೆ, ಆಮೇಲೆ ತುಂಬ ನಾನು ಏನು ಅಕಸ್ಮಾತ್ ಬ್ಲಾಕ್ ಮಾಡಿದ್ರೆ ಅವ್ರ ಆಫೀಸ್ ಕಡೆ ಎಲ್ಲರ ಹತ್ರ ಕಾಲ್ ಮಾಡಿಸೋದಾಗಲಿ, ಅವ್ರ ಫ್ರೆಂಡು ಮೊಬೈಲಿಂದ ಕಾಲ್ ಮಾಡಿಸೋದಾಗಲಿ ಈ ಥರ ಮಾಡ್ತಾಯಿದ್ರು. ನಾನು ಬೇಡವೇ ಬೇಡ ನನಗೆ ಅಂತ ಕೆಲವು ಟೈಮ್ ಹೇಳಿದ್ದೀನಿ. ಯಾಕೆಂದರೆ ಕೆಲವರು ಈ ಥರ ಇನ್ಸಿಡೆಂಟ್ ನಡೆದಿದೆ. ಆಮೇಲೆ ಸರಿ ಓಕೆ, ಇವಾಗ ಯಾರಾದರೂ ಸರ್ ಪ್ರೀತಿ ನಿಜ ಪ್ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಈ ಥರ ಅವನು ಎಷ್ಟು ಮಾಡ್ತಾನೆ ನನ್ನ ಜೊತೆ ಅಂತ. ಮೇಡಮ್, ಈಗ ಸಾರಿ ಅಂದರೆ ಇದು ಸೀರಿಯಸ್ ಕೇಸ್ ಆಗಿರೋದನ್ನ ನಾವು ಪ್ರತಿಯೊಂದು ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ನೀವು ಯಾವ ಟೈಮಲ್ಲಿ ಅವ್ರಿಗೆ ಪರಿಚಯ ಇದ್ರಿ ಮೇಡಮ್? ನೀವೇನು ಮಾಡ್ತಾ ಇದ್ರಿ ಸರ್? ಆ್ಯಕ್ಚುಲಿ ಮಲ್ಟಿಪಲ್. ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷ್ನಲ್ ನರ್ಸಿಂಗ್, ಸ್ಕಿನ್ ಕೇರ್ ನರ್ಸಿಂಗ್, ಅವೆಲ್ಲ ಬ್ಯೂಟಿಷಿಯನ್ ಅವೆಲ್ಲ ಮಾಡಿದ್ದೀನಿ ಸರ್. ಸೊ ನಮ್ಮದೇ ಒಂದು ಶಾಪ್ ಇತ್ತು. ಲಾಕ್ಡೌನ್ಗೆ ಮುಂಚೆ ನಮ್ಮದೇ ಒಂದು ಶಾಪ್ ಇತ್ತು. ಸೊ ಆ ಟೈಮಲ್ಲಿ ನನಗೆ ಅವ್ರು ಸಿಕ್ಕಿದ್ದಾರೆ ಅಂದರೆ ನಾನು ಹೇಳ್ದಲ್ಲ, ಆ್ಯಸ್ ಯೂಸ್ವಲ್ ಮೀನ್ಸ್ 1 ಇಯರ್ ಫ್ರೆಂಡ್ ಆಗಿ ಅವರೇ ಮಾತಾಡೋದಾಗಲಿ, ಆ್ಯಕ್ಚುಲಿ ಅವರೇ ನನ್ನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನಿಲ್ಲ, ಅವರೇ ನನಗೆ ಆ್ಯಕ್ಚುಲಿ ನಾನು ಎಕ್ಸೆಪ್ಟ್ ಮಾಡಿಲ್ಲ. ಆದ್ರೂ ನಾವು ನಂಬಿಸಿನೇ ಆ್ಯಕ್ಚುಲಿ ಇದು ಮಾಡಿದರು. ಯಾರು ಹುಡುಗಿನ ಸುಮ್ಮನೆ ಹೋಗ್ಬಿಡಲ್ಲ, ಅಷ್ಟು ನಾನು ಆ ಥರ ಹುಡುಗಿ ಇಲ್ಲ. ಬಟ್ ನಂಬಿ ಮೋಸ ಅದೇ ಕೇಳ್ತೀನಿ. ಮೇಡಮ್, ಈಗ ನೀವು ಅಕ್ಟೋಬರಲ್ಲಿ ಮದುವೆ ಆಗ್ತೀರ, ದೇವಸ್ಥಾನದಲ್ಲಿ ಮದುವೆ ಆಗಲು ಒಂದಿಷ್ಟು ಕಾರಣ ಇತ್ತು ಅನ್ನೋ ಮಾತಿದೆ ಮೇಡಮ್. ಏನ್ ಕಾರಣಕ್ಕೆ ಅಂದ್ರೆ ದೇವಸ್ಥಾನ ಅಲ್ಲೇ ಆದ್ರಿ, ಮತ್ತೆ ಅಕ್ಟೋಬರ್ಲಾಗಿ ಕೇವಲ 5-6 ಮಂತಿಗೆ ಈ ತರ ಮನಸ್ತಾಪ ಯಾಕೆ ಬಂತು ಮೇಡಮ್? ಸರ್ ಮದುವೆಗೆ ನಾನು ಕೇಳಿದೆ. ಯಾಕೆಂದರೆ ಮಿಥುನ್ ಮದುವೆ ಆಗೋಣ ಅಂತ ಕೇಳಿದಾಗ ಕೆಲವರು ಅವ್ರು ಹೆಂಗಂದರೆ, ಇವಾಗ 5 ಇಯರ್ಸ್ ನೀನು ನನ್ನ ಜೊತೆ ಇದೆಯಾ, ನಾನು ಬಿಡೋಕ್ಕೆ ರೆಡಿ ಇದ್ರೂ ನೀನು ಬಿಟ್ಟಿಲ್ಲ, ಅದು ಕಾರಣ ಏನು ಸರ್? ಅದು ನಾನೇನು ಅನ್ಕೋಬೇಕು? ನೀನು ನನಗೆ ತುಂಬ ಇಷ್ಟಪಡ್ತಾ ಇದೀಯಾ, ಅದಕ್ಕೆ ಬಿಡ್ತಾ ಇಲ್ಲ ಅಂತ. ಅದೇ ರೀತಿ ನಾನು ಅವನ್ನ ಸರಿ ಆಯಿತು ಮದುವೆನೇ ಆಗೋಣ ಅಂತ ಮದುವೆ ಆಗೋಕ್ಕೆ ರೆಡಿ ಆದೆ ಸರ್. ಮದುವೆನೂ ಕೇಳಿದೆ ಅಂದರೆ ಅವ್ನು ಮದುವೆಗೂ ನಾನು ಆಗಲ್ಲ ಅಂತ ಆ ಥರ ತಳ್ಳಿದ್ದು. ಆಮೇಲೆ ನಾನು ಹೇಳಿದೆ, ಇವಾಗ 5 ಇಯರ್ಸ್ ನನ್ನ ಲೈಫ್ ಆಟ ಅಂತೂ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ಇಂಟ್ರಿನೂ ಕೊಡಬಾರ್ದಿತ್ತು. ನೀನು ಈ ಥರ ಎಷ್ಟು ನನ್ನ ಮೇಲೆ ಎಷ್ಟು ಇದೆ ಅಂತ ನಾನು ಇಂಟ್ರಿನೂ ಕೊಡಬಾರ್ದಿತ್ತು. ಇಲ್ಲ ಅಂದರೆ ನಾನು ಬಂದಿದ್ಯಾ ಅಂದರೆ ನನಗೆ ಲೈಫ್ ಕೊಡು ಅಂತ ನಾನು ಕೇಳಿದೆ. ಸರಿ, ಇದು ಆಗಿ ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿನೇ ಅವ್ರು ಮದುವೆ ಆಗಿ ಅವ್ನ ಕರ್ದಿನೇ ಮದುವೆ ಆಗಿ ಇವಾಗ ಏನು ಹೇಳ್ತಿದ್ದಾನೆ ಅಂದರೆ, ನಾನು ಅವನ್ನ 5 ಇಯರ್ಸ್ ನನ್ನ ಜೊತೆ ಲವ್ ಮಾಡಿದ್ದಾನೆ ಅಂದರೆ ನನ್ನ ಕಂಪ್ಲೇಂಟ್ ಕೂಡ ಕೊಡಬಾರ್ದಿತ್ತು. ಯಾಕೆ ಸರ್? ನನ್ನ ಜೊತೆ ನೀನು 5 ಇಯರ್ಸ್ ಇದೆಯಾ, ನನ್ನ ಲೈಫ್ ಆಟ ಅಂತ ಅಲ್ಲ, ನನಗೆ ರೈಟ್ಸ್ ಇದೆ ಕಂಪ್ಲೇಂಟ್ ಕೊಡೋಕ್ಕೆ. ನಿನಗೆ ಇಷ್ಟ ಇರಲಿಲ್ಲ ಅಂದರೆ ನೀನು ಅಲ್ಲೇ ಫೈಟ್ ಮಾಡ್ಬೋದಿತ್ತು, ಹೇಳ್ಬೋದಿತ್ತು, ಇಲ್ಲ ನನಗೆ ಇಷ್ಟ ಇಲ್ಲ ನೀನು ಕಂಪ್ಲೇಂಟ್ ಕೊಡ್ತೀಯ ಅಂತ ಕೊಡು. ಇವಾಗ ಹೆಂಗೆ ಇದು ಮಾಡ್ತಿದ್ಯಾ ಹಂಗೆ ಹೇಳ್ಬೋದಿತ್ತು. ಅದಕ್ಕೆ ಆಮೇಲೆ ರೆಡಿ ಆದ. ಅವ್ರು ಹೇಳ್ತಾ ಇದ್ದೆ, ನನ್ನ ಹತ್ರ ಅಮೌಂಟ್ ಇಲ್ಲ, ಅದಕ್ಕೋಸ್ಕರ ನಿನಗೆ ಮೋಸ ಮಾಡ್ತಿಲ್ಲ, ನಾನು ಇದು ಇಲ್ಲ, ನೀನು ಮದುವೆ ಆಗ್ತೀನಿ, ಚೆನ್ನಾಗಿ ಇರೋಣ, ಚೆನ್ನಾಗಿ ನೋಡ್ಕೊಡೋಣ ಅಂತ ಅಲ್ಲೇ ಸ್ಟೇಷನ್ ಮುಂದೆನೇ ಹೇಳಿ ಮದುವೆಗೆ ಸ್ಟೇಟ್ಮೆಂಟ್ ಬರೆದುಕೊಟ್ಟು, ಆಮೇಲೆ ಮುದ್ದಿನಪಾಳ್ಯಲ್ಲಿ ಇದು ಇದೆ ಸರ್, ದೇವಸ್ಥಾನ ಇದೆ. ಸೊ ನಾನೇ ಎಲ್ಲ ಟೈಮ್ಸ್ ಮೀನ್ಸ್ ಹಿಂದೂ ಧರ್ಮ ಏನೇನಿರುತ್ತೆ
ಅದು ಸಿಸ್ಟಮೆಟಿಕ್ ಮದುವೆ ಆಗಿದ್ವಿ ಸರ್. ಅದು ಮದುವೆಗೆ ಅವ್ರ ಹತ್ರ ಅಮೌಂಟ್ ಇಲ್ಲ ಅಂದರೆ ನಾನೇ 40,000 ಇವನ್ ತಾಲಿ ಕೊಡೋಗೂ ಅಮೌಂಟ್ ಈ ದಾರ ಕಟ್ಟೋಣ ಅಂತ ನನಗೆ ಬೇಡ. ಅಟ್ಲೀಸ್ಟ್ ಓಕೆ ಏನು ಸೇವಿಂಗ್ಸ್ ಇತ್ತು ನನ್ನ ಹತ್ರ, ನಾನು ಅದ್ರ ಬಗ್ಗೆ ಚೆನ್ನಾಗಿ ಆಗಲಿ ಅಂತ ನನಗೆ. ಯಾಕೆಂದರೆ ಮದುವೆ ಇದು ಆಟ ಅಲ್ಲ. ಸೊ ನಾನು ಓಕೆ ಇಷ್ಟಪಟ್ಟಿರೋ ಜೊತೆ ಮದುವೆ ಆಗೋಣ ಅದರಲ್ಲಿ ಏನಿದೆ ಸರ್. ಅವನು ತುಂಬ ನನಗೆ ಇಷ್ಟಪಟ್ಟು ಬಂದು ಆಮೇಲೆ ಇಷ್ಟ ಇಲ್ಲ, ನಾನು ಬಲವಂತವಾಗಿ ಮದುವೆ ಆಗಿ ಅದು ಏನು ಸರ್? ಅಲ್ಲ, ನೀನು ಇಷ್ಟ ಆದರೆ ಇಷ್ಟ, ಆಮೇಲೆ ಬೇಕಾದ್ರೆ ಬಿಟ್ಬಿಡ್ಬೇಕಾ? ಅದು ಏನು ಸರ್? ಇಲ್ಲಾಂದರೆ ಬರಲೇಬಾರ್ದಿತ್ತು ನನ್ನ ಲೈಫಲ್ಲಿ. ನಾನು ಹೋಗಿಲ್ಲ ಅವನ್ನೇ ಫೋರ್ಸ್ ಮಾಡೋಕ್ಕೆ. ನಾನು ಕೆಲವು ಟೈಮ್ ಬಿಟ್ಟಿದ್ದು ಕೂಡ ರಿಟರ್ನ್ ಬಂದು ನನ್ನ ಹತ್ರ ಕಾಲಿಗೆ ಬಿದ್ದು ಇಲ್ಲ ನೀನೇ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ದೇವರಣೆಗೆ ನಾನಂತೂ ಈ ಮ್ಯಾಟ್ರ್ ಸುಳ್ಳೇ ಹೇಳ್ತಿಲ್ಲ. ಆಮೇಲೆ ಮದುವೆ ಆದಮೇಲೆ 2 months ಚೆನ್ನಾಗಿದ್ವಿ ಸರ್. ಬರ್ತಾ ಇದ್ದ ಹೋಗ್ತಾ ಇದ್ದ. ಅವ್ರ ಅಮ್ಮಗೆ ಹುಷಾರಿಲ್ಲ ಅಂದರೆ ಮನೆಗೆ ತಿರ್ಸಿರಲಿಲ್ಲ. ಆಮೇಲೆ ಅಮ್ಮಗೆ ಅಪ್ಪಗೆ ಹೇಳ್ಬಿಟ್ಟು ಈ ಮ್ಯಾಟರ್ ಮುಂಚೆಯಿಂದನೂ ಗೊತ್ತಿತ್ತು ಅವ್ರ ಅಪ್ಪಗೆ. ಬಟ್ ಮದುವೆ ಆಗಿಬಿಟ್ಟಿದ್ದೀವಿ ಅಂತ ಹೇಳಿಲ್ಲ. ಅವರು ಸ್ಟೇಷನಲ್ಲಿ ಸ್ವಲ್ಪ ಟೈಮ್ ಕೊಡಿ, ನನ್ನ ಮನೆಗೆ ತಿಡಿಸ್ಬಿಟ್ಟು ನಾವು ಇಬ್ಬರು ಜೊತೆಗೆ ಇರ್ತೀವಿ ಅಂತ ನನಗೂ ಕೇಳಿದ್ರೆ ಸರಿ ಆಯಿತು. ನಾನು ಓಕೆ ಎಲ್ಲದಕ್ಕೂ ಹಠ ಮಾಡಬಾರ್ದು ಅಂತ ನಾನು ಓಕೆ ಸರಿ ಆಯಿತು ತಿಡಿಸ್ಬಿಟ್ಟು ಬನ್ನಿರಿ ಅಂತ ಓಕೆ ಅಂತ ಹೇಳಿದೆ. ಆಮೇಲೆ ಜೊತೆಗೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆವಾಗ ಗೊತ್ತಾಯಿತು ಸರ್. ಏನಕ್ಕೆ ಅಂದರೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಒಂದು ಕಲಾಕ್ಷೇತ್ರದಲ್ಲಿ ಡ್ರಾಮಾ ನಡೆದಿತ್ತು. ಏನು ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು ಏನು ಇಲ್ಲ ಆ್ಯಕ್ಚುಲಿ. ಇವನ್ ಓಕೆ ಮಿಥುನ್ ಅಂದರೆ ಅಟ್ಲೀಸ್ಟ್ ಕೆಲವರು ಸೀರಿಯಲಲ್ಲಿ ಸಣ್ಣ ಪುಟ್ಟ ಸೀನ್ ಮಾಡಿದ್ದಾನೆ ಮುಂಚೆ. ಇವಾಗ ಇತ್ತೀಚೆಗೆ ಏನಿಲ್ಲ, ಮುಂಚೆ ನಾನು ಸಿಗದಾಗ ನನ್ನ ಲವ್ ಆಗೋದಾಗ ಆವಾಗ ಅವ್ನು ಸಣ್ಣ ಪುಟ್ಟ ಸೀರಿಯಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಇವಾಗ ಇವ್ರ ಹುಡುಗಿ ಅಂದರೆ ಏನಿಲ್ಲ, ಸುಮ್ಮನೆ ಓಕೆ ನೀವು ಡ್ರಾಮಾ ಮಾಡಿದ್ದೀರಾ ಪರವಾಗಿಲ್ಲ, ಫ್ರೆಂಡ್ ಆಗಿದ್ದೀರಾ ಓಕೆ ಫ್ರೆಂಡ್ಸ್ ಅಂತ ಹೇಳ್ತಾರೆ ಸರ್. ಫ್ರೆಂಡ್ಸು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾಳೆ, ಕೈ ಫ್ರ್ಯಾಕ್ಚರ್ ಆಗಿತ್ತು, ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾಳೆ. ಫಸ್ಟ್ ನನ್ನ ಹಸ್ಬೆಂಡೇ ನೆನಪು ಬರೋದಾ? ಯಾಕೆ ಅವ್ರು ಹೇಳ್ತಾರೆ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಫಸ್ಟ್ ನನ್ನ ಹಸ್ಬೆಂಡ್ ಸ್ಟೇಚರ್ ತೊಗೊಂಡು ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಸರ್. ಸ್ಟೇಚರ್ ಅವರಿಗೆ ಆ ವಿಡಿಯೋ ಮಾಡೋಕ್ಕೆ ಮುಖ್ಯ ಇತ್ತು, ಅವ್ರು ಸರಿ ಆಗೋಕ್ಕೆ ಮುಖ್ಯ ಇತ್ತು. ಸ್ಟೇಚರ್ ತೊಗೊಂಡು ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡಿಕೊಂಡು ಅವ್ರ ಐಡಿಯಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಯಾಕೆ? ಹಸ್ಬೆಂಡ್ ನಂದು ಆಯಿತಾ, ನಿನ್ಗೇನು ಕಷ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇವನು ಅಷ್ಟೇ ಹೋಗಿ ನೈಟ್ ಇರ್ತಾ ಇದ್ದ ಅವ್ರ ಜೊತೆಗೆ. ಅದು ಕತೆ ನನಗೆ ಆಮೇಲೆ ಗೊತ್ತಾಯಿತು. ಅವನ ಕೈಯಲ್ಲಿ ಕೈ ಇಟ್ಕೊಂಡು ಹಿಂಗೆ ಮಾಡಿಕೊಂಡು ಐಡಿಗೆ ಹಾಕಿದ್ದಾಳೆ. ಆಮೇಲೆ ಇವಾಗ ಕಂಪ್ಲೇಂಟ್ ಆಗಿದೆ, ಇವಾಗ ಡಿಲೀಟ್ ಮಾಡಿದ್ದಾರೆ. ಬಟ್ ನನ್ನ ಹತ್ರ ಐತೆ. ಅದು ಯಾಕೆ ಮಾಡಬೇಕಿತ್ತು ಸರ್? ಅದು ಏನು ಇದಿಲ್ಲ. ನಿನ್ನ ಬರ್ತ್ಡೇಗೆ ಇವನೇ ಫಸ್ಟ್ ಹೋಗಬೇಕು. ಇನ್ನು ಯಾರೋ ಒಬ್ಬರ ಇದ್ದಾನೆ ಹುಡುಗ, ಬೇರೆ ಯಾರಿಲ್ಲ. ಯಾಕೆ ನನ್ನ ಹಸ್ಬೆಂಡೇ ಹೋಗ್ಬೇಕು? ಆಮೇಲೆ ಬೇರೆ ಹೇಳ್ತಾರೆ ನಿನ್ನ ಹಸ್ಬೆಂಡ್ಗಿಂತ ಇವನು ಯಶವಂತ್ ಅಂತ ಅವರು ತಮ್ಮನ ಹೆಸರು, ನಮ್ಮ ಹಸ್ಬೆಂಡ್ ತಮ್ಮನ ಹೆಸರು ಯಶವಂತ್, ಅವ್ರ ಕ್ಲೋಸ್ ಫ್ರೆಂಡ್. ಅವ್ರು ಯಾವುದ್ರಲ್ಲಿ ಇಲ್ಲ ಸರ್. ನೀವು ಎಲ್ಲೂ ನೋಡಿ ಅವ್ರ ಹಿಸ್ಟ್ರಿಯಲ್ಲಿನೂ ಇಲ್ಲ. ಅಲ್ಲ, ಕ್ಲೋಸ್ ಫ್ರೆಂಡ್ ಏನಿರುತ್ತೆ ಜಾಸ್ತಿ ಅವನಿರ್ತಾನೆ ಅಥವಾ ಇತ್ತೀಚೆಗೆ ಸಿಕ್ಕಿರೋನಿರ್ತಾನೆ. ಅವ್ನ ಬರ್ತ್ಡೇ ವಿಶ್ ಆಗೋದಾಗ್ಲಿ ಈ ಮ್ಯಾಟರೇ ಗೊತ್ತಿಲ್ಲ ಸರ್. ಆಮೇಲೆ ಗೊತ್ತಾಗಿದ್ದು ಅವರು ಒಂದು ಬೈಕ್ ತೊಗೊಂಡಿದ್ದಾರೆ. ಬೈಕ್ ತೊಗೊಳೋವಾಗ ಕೂಡ ನನ್ನ ಹಸ್ಬೆಂಡೇ ಇರಬೇಕಾ? ಬೇರೆ ಅವನು ಒಬ್ಬ ಹುಡುಗ, ಇವಳು ತಂಗಿ ಮತ್ತು ಇವಳು ಇಬ್ಬರೇ ಇರಬೇಕಾ ಸರ್? ಇದು ಏನು ಇನ್ಸಿಡೆಂಟ್ ಅಂತೂ ಇಲ್ಲ. ಕರೆಸಿದ್ದಾಳೆ, ಯಾಕೆ ಅವರೇ ಇರಬೇಕು? ಇನ್ನು ಅವ್ರಿಗೆ ಒಂದು ಹೇಳ್ತಾರಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್, ಏನಕ್ಕೆ ಬೇರೆ ಅವ್ರ ಫ್ರೆಂಡ್ಸ್ ಇಲ್ವಾ? ಅಥವಾ ನೀನು ಎಷ್ಟು ಸಾಯ್ತಾ ಇದೆ ಬೇರೆ ಹಸ್ಬೆಂಡ್ ಜೊತೆಗೆ ಇದು ಮಾಡೋಕ್ಕೆ? ಅಲ್ಲ, ಅವ್ರು ಮಾಡಿರೋದೇ ಸರ್ ಕರ್ಮ ರಿಟರ್ನ್. ನನಗೆ ಅವರಿಬ್ಬರು ಇರ್ತಾ ಇದ್ವಿ ಜೊತೆಗೆ ಸರ್. ಕೈ ಫ್ರ್ಯಾಕ್ಚರ್ ಆಯಿತು. ಆವಾಗಿಂದ ಹಸ್ಬೆಂಡ್ ಹೋಗ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಹೌದು ಇವರು ಮಹಾಸತಿ ಇದ್ದೇನೆ, ಕೈ ಫ್ರ್ಯಾಕ್ಚರ್ ಆಗಿದೆ. ಅದ್ರ ಬಗ್ಗೆ ಕೇರ್ ಮಾಡೋದು, ಮನೆ ತನಕನೂ ಹೋಗಿ ಕೇರ್ ಮಾಡ್ತಾ ಇದ್ದ. ಓನರ್ ಕೂಡ ನನಗೆ ಹೇಳಿದ್ದಾರೆ ಈ ಮಾತು. ಅಂದ್ರೆ ನಿಮ್ಗೆ ಯಾಕೆ ಅವ್ರ ಮೇಲೆ ಡೌಟ್ ಶುರುವಾಯ್ತು? ಇದೇ ಕಾರಣ ಅಥವಾ ಬೇರೆ ಏನಾದ್ರು ಇದೆಯಾ ಸರ್? ಆ್ಯಕ್ಚುಲಿ ಮುಂಚೆನೂ ಅವ್ರದ್ದು ಹುಡುಗಿರ ಜೊತೆ ಮಾತಾಡ್ತಾ ಇದ್ದಾರೆ, ಆ ಥರ ಏನಿಲ್ಲ. ಹುಡುಗಿರ ಜೊತೆ ಮಾತಾಡ್ತೀವಿ, ಬಟ್ ನಾನು ಸೀರಿಯಸ್ ತೊಗೊಳಿಲ್ಲ. ಯಾಕೆಂದರೆ ನಾನು ಯಾವ ಮ್ಯಾಟರ್ನ ನೋಡಿಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನನಗೆ ರೈಟ್ಸ್ ಇಲ್ಲ. ಅವರು ಫಸ್ಟ್ ಜೈಲ್ಗೆ ಹೋಗಿ ಬಂದಿದ್ದಾರೆ ಸರ್. ನನಗೆ ಇದು ಮಾಡೋಕ್ಕೆ ಮುಂಚೆ, ಹುಡುಗಿ ಇದಾಗಕ್ಕೆ ಮುಂಚೆ ಅವನು ಹುಡುಗಿಗೆ ಹೆಸರು ಗೊತ್ತು, ಬಟ್ ಹುಡುಗಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇವತ್ತು ಅವ್ರು ಚೆನ್ನಾಗಿದ್ದಾರೆ, ನನಗೆ ಗೊತ್ತು, ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಇವನು 6 months ಜೈಲ್ಗೆ ಹೋಗಿ ಬಂದಿದ್ದಾನೆ. 2017-18 ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. 6 months ಜೈಲ್ಗೆ ಹೋಗಿದ್ದಾನೆ. ಇವನ್ ಆವಾಗೂ ಮೀಡಿಯಾಗೆ ಬಂದಿದ್ದಾನೆ, ಎಲ್ಲರಿಗೂ ಗೊತ್ತು. ಆವಾಗ ಇಡೀ ಚಾನಲ್ಗೆ ಅವರ ಹುಡುಗಿನೂ ಹಾಕ್ಸಿದ್ದಾರೆ. ತುಂಬ ಅವ್ರನ್ನ ಮೋಸ ಅಂದರೆ ಸರ್, ಇದು ಬಿಗ್ ಕೇಸ್ ಅಲ್ವಾ? ನೀನು ಜೈಲ್ಗೆ ಹೋಗಿ ಬಂದಿದ್ದೀಯ ಅಂದರೆ ಬಿಗ್ ಕೇಸ್. ನಾನು ಆ ಮ್ಯಾಟರ್ ತೆಗ್ದಿಲ್ಲ. ನಿನ್ನೆ ನಂದು ಇದು
ಪಾಸ್ಟ್ ಲವ್ ಫೇಲರ್ ಆಗಿದೆ, ನಾನು ಬ್ರೇಕಪ್ ಆಗಿದೆ ಅಂತಕ್ಕೆ ಹೇಳಿದ್ದಕ್ಕೆ ನಾನು ಈ ಮ್ಯಾಟರ್ ಹೇಳ್ತಾ ಇರೋದು. ಇಲ್ಲಾಂದರೆ ನಾನೇನು ಗೊತ್ತಾ ಸರ್, ಇವಾಗ ಪ್ರೆಸೆಂಟ್ ಲೈಫ್ ಬಗ್ಗೆ ಮಾತಾಡಬೇಕು. ಪಾಸ್ಟ್ ಏನಾಗಿದೆ ನಮಗೆ ಬೇಕಾಗಿಲ್ಲ. 1000 ಜನಕ್ಕೆ ಪಾಸ್ಟ್ ಏನೇನು ಇರುತ್ತೆ. ನಾನು ಪಾಸ್ಟ್ನ ಇದು ಮಾಡ್ಕೊಂಡು ಏನು ಬೇಕಾಗಿಲ್ಲ. ಅದಕ್ಕೆ ನಾನು ಅವನ ಬಗ್ಗೆ ಏನು ಹೇಳಿಲ್ಲ. ಅವ್ರು ಹೇಳಾದ್ಮೇಲೆ ನಾನು ಈ ಮ್ಯಾಟರ್ ಹೇಳ್ತಾ ಇರೋದು. 6 months ಜೈಲ್ಗೆ ಹೋಗಿ ಪರ್ಸನ್ನ ಹೋಗ್ಲಿ ಬಿಡು, ನಾನು ಏನು ಅದನ್ನ ಬಗ್ಗೆ ಸರಿ, ಅದು ಪಾಸ್ಟ್. ಯಾಕೆಂದರೆ ಆ ಟೈಮಲ್ಲಿ ನಾನು ಅವ್ರ ಜೊತೆ ಇರಲಿಲ್ಲ, ಓಕೆನಾ. ಸೊ ಅದು ನಾನು ಹೇಳಿಲ್ಲ. 6 months ಜೈಲ್ಗೆ ಹೋಗಿರೋ ಪರ್ಸನ್ನ ಏನು ಕ್ಯಾರೆಕ್ಟರ್ ಇರ್ಬೋದು ಸರ್ ಹೇಳಿ ಮೇಡಮ್. ಈಗ ಅವ್ರು ಕೂಡ ಒಂದು FIR ಮಾಡಿದ್ದಾರೆ. ನಾನು ಅವಾಗಲೇ ಕ್ವಶನ್ ಮಾಡಿದೆ ನಿಮಗೆ. ಅಂದರೆ ನೀವು ಅವ್ರನ್ನ ಡೇ 1 ಇಂದ ಕೂಡ ಅನುಮಾನದಿಂದ ನೋಡ್ತಾ ಇದ್ರಿ. ಯಾರಾದರೂ ಈಗ ಕೋ ಆ್ಯಕ್ಟರ್ ಜೊತೆ ಮಾತಾಡಿದ್ರು ನಿಮಗೆ ಡೌಟ್ ಬರ್ತಾ ಇತ್ತು. ಈ ಎಲ್ಲ ವಿಚಾರ FIR ನಲ್ಲಿ ಉಲ್ಲೇಖ ಆಗಿದೆ ಮೇಡಮ್. ಅವರಿಂದ ಅಂದರೆ ನೀವು ಈ ಥರ ಮಾಡೋದ್ರಿಂದ ಅವರ ಕೆಲಸ ಕೂಡ ತೊಂದರೆ ಆಗ್ತಿದೆ ಅಂತ ಅವ್ರು FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ ಡೌಟ್ ಅಂತ ಏನಿಲ್ಲ ಸರ್. ಕೈ ಮುರಿದೋಗಿದಿಂದ ಮನೆಗೆ ನಾವು ಅವಾಗ ಬಂದಿದ್ದೆ ಚೆನ್ನಾಗಿದ್ದ, ಬೇರೆ ಮನೆ ಮಾಡಿಕೊಂಡು ಅವಾಗ ಆಯಿತು. ಸೀದಾ ಎಲ್ಲ ಅವ್ರ ಮೇಲೆ ಕಾನ್ಸಂಟ್ರೇಟ್. ನಾನು ಏನು ಕೇಳಿದ್ರೆ ನನಗೆ ಹೊಡಿಯೋಕ್ಕೆ ಬರೋದು. ಬ್ಯಾಡ್ ಇವನ್ ನನ್ನ ಹತ್ರ ಮೆಸೇಜ್ ಕೂಡ ಇದೆ, ನಾನು ತೋರಿಸ್ತೀನಿ. 12 o'clock ನೈಟ್ 1 o'clock ಯಾವ ಹೆಂಡತಿ ಸರ್ ಕ್ವಶನ್ ಕೇಳಲ್ಲ. ಮನೆಗೆ ಒಂದು ಕಾಲ್ ಬಂದರೆ ಆಚೆ ಹೋಗಿ ಮಾತಾಡ್ತೀಯ ಅಂತ ಏನಿದೆ ನನ್ನ ಜೊತೆ ಹ್ಯಾಂಡ್ ಮಾಡೋಕ್ಕೆ? ಅಕಸ್ಮಾತ್ ನಾನು ಕೇಳಿದ್ರು ನನಗೆ ರೈಟ್ಸ್ ಇಲ್ವಾ ಸರ್? ಕೇಳೋಕ್ಕೆ ರೈಟ್ಸ್ ಇದೆಯಾ ಇಲ್ವೋ? ಕೇಳೋಕ್ಕೆ ರೈಟ್ಸ್ ಇದೆ. ನಾನಲ್ಲ, ನಿನ್ನ ಅಮ್ಮ ನಿನ್ನ ತಂಗಿ ಇದ್ರೂ ಈ ಕ್ವಶನ್ ಕೇಳ್ತಾರೆ. ಇವನ್ ನನಗೂ ಹುಡುಗಗಾಗಲಿ ಹುಡುಗಿಗಾಗಲಿ. ಅದೇ ನಿನಗೆ ಟಾರ್ಚರ್ ಅನ್ಸುತ್ತೆ, ದಟ್ ಈಸ್ ನಾಟ್ ಅ ಟಾರ್ಚರ್ ಸರ್. ಇದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಕೇಳ್ತಾರೆ. ಅವನ ಮೇಲೆ ನಾನು ಅನುಮಾನ ಇಲ್ಲ. ಇವಾಗ ಆಗಿರೋದು ನನ್ನ ಕಣ್ಣು ಮುಂದೆ ನೋಡಿರೋದು ಸ್ಟೋರಿ. FIR ಮಾಡಾದ್ಮೇಲೆ ಸರ್ ಇಬ್ರು ಒಂದೇ ರೂಮಲ್ಲಿ ಬೈಕು ಅಲ್ಲೇ ನಿಂತಿತ್ತು. ಆಮೇಲೆ ನಾನು ಹೊರಗಡೆ ನುಗ್ಗಿದ್ದೀನಿ ಹೊರಗಡೆ. ಬಟ್ ಪೊಲೀಸ್ ಅವ್ರು ಏನಂದರೆ ನೈಟ್ ಆಗಿದೆ ಅಂದರೆ ನನಗೆ ಸ್ವಲ್ಪ ಜಸ್ಟ್ 5 minutes ಟೈಮ್ ಕೊಟ್ಟು ಅವನು ಹೋಗಿ ಬಾತ್ರೂಮಿಂದ ನೋಡಿಬಿಟ್ಟು ಅವನು ಹೋಗಿ ವಾರ್ಡ್ರೂಮ್ಗೆ ಹೋಗ್ಬಿಟ್ಟ. ಆ ಹುಡುಗಿ ನಾನು ವಾರ್ಡ್ರೂಮ್ ಮುಟ್ತಾಯಿನಿ ಅಂತ ಏನು ಮುಟ್ಟಬೇಡ ಅಂತ ಕಿರಿಸ್ತಾವಳೆ. ಹಿಂಗೆ ನಡಕ್ತಾ ಇದ್ದಾಳೆ. ಒಳಗಡೆ ನುಗ್ಗಿದ್ದೀನಿ, ಹಿಂಗೆ ನಡಕ್ತಾ. ಯಾಕೆಂದರೆ ನನ್ನ ಹಸ್ಬೆಂಡ್ ನನ್ನ ಕಣ್ಮುಂದೆ ನೋಡಿದ್ದೀನಿ ಸರ್. ಸುಮ್ಮನೆ ಎಷ್ಟು ದೊಡ್ಡ ಸ್ಟೆಪ್ ನಾನು ತೊಗೊಂಬಿಡಲ್ಲ. ಏನಾದರೆ ನಿಜ ಇರತ್ತೆ ಅದಕ್ಕೆ ತೊಗೊಂಡಿದ್ದೀನಿ. ಎಷ್ಟು ದಿವಸ ಯಾಕೆ ನಾನು ತೊಗೊಳಿಲ್ಲ? ಯಾಕೆಂದರೆ ನನ್ನ ಕಣ್ಣಿಂದೆ ನೋಡಿದ್ದೀನಿ ಸರ್. ನನ್ನ ಮದುವೆ ಆಗಿದ್ದೀನಿ, ನನ್ನ ಲೈಫ್ ಸ್ಪಾಯಿಲ್ ಮಾಡೋಕ್ಕೆ ಯಾರು ಇಷ್ಟಪಡಲ್ಲ. ಎಷ್ಟು ದಿವಸ ಅವ್ರು ನಮ್ಮ ಮಾತು ಕೇಳ್ಕೊಂಡು ನನಗೆ ಸಾಯಿಸಾಗೆ ಅಟ್ಯಾಕ್ ಮಾಡಿದಾನಲ್ಲ. ಅವ್ರ ಕಾಲಲ್ಲಿ ಇಟ್ಕೊಂಡು ಅವ್ರ ಲೈನಲ್ಲಿ ಇದ್ಲು. ನನಗೆ 2 ಸಲ ಸಾಯಿಸೋಕ್ಕೆ ಇದು ಮಾಡ್ತಾನೆ. ಅವ್ರು ಎಷ್ಟು ಮುಚ್ಚಿಸ್ಕೊಂಡು ನಾ ಅದನ್ನ ಮಾಡೋ MLC ಕೂಡ ಇದೆ ಸರ್ ನನ್ನ ಹತ್ರ. ಸಾಯಿಸೋಕ್ಕೆ ಅಟ್ಯಾಕ್ ಮಾಡಿದ್ದಾರೆ ನನ್ನ ಹತ್ರ. ಅದು ಎಷ್ಟು ಅವ್ರಿಗೆ ಏನು ಸಿಗ್ತಾ ಇದೆ? ಅವರು ನನಗೆ ಹಾಸ್ಪಿಟಲಿಂದ ಬಂದಾದ್ಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಯಿತು ನನ್ನ ಹಸ್ಬೆಂಡ್ ಹತ್ರ ಜಗಳ ಮಾಡಿ? ಅವ್ರು ಯಾಕೆ ಕಾಲ್ ಮಾಡಿದ್ದಾಳೆ ನನಗೆ? ಆ ಹುಡುಗಿ ಕಾಲ್ ಮಾಡಿದ್ದಾಳೆ ಸರ್ ನನಗೆ. ಯಾಕೆ ಮಾಡಬೇಕಿತ್ತು ಸರ್? ಅವರು ಹೇಳಂದ್ರೆ ನನಗೆ ಗೊತ್ತಿಲ್ಲ. ನಾನು ಏನು ಜಗಳ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಹತ್ರ ಮಾಡ್ತಿದ್ದೆ. ಯಾಕೆಂದರೆ ರೈಟ್ಸ್ ಇದೆ ಅವ್ರ ಹತ್ರ ಮಾತಾಡೋಕ್ಕೆ. ಅವ್ರು ಯಾಕೆ ಫಸ್ಟ್ ಆಫ್ ಆಲ್ ಕೇಳಿ ಸರ್, ಅವ್ರು ಯಾಕೆ ಕಾಲ್ ಮಾಡಿದ್ಲು? ನನಗೆ ಮಾಡಿದ್ದಾಳೆ, ನನಗೆ ಗೊತ್ತಿಲ್ಲ. ಹಾಸ್ಪಿಟಲಿಂದ ಬಂದಲ್ಲ ಆಮೇಲೆ ಗೊತ್ತಾಯ್ತು ನನಗೆ. ಯಾಕೆಂದರೆ ನಾನು ವಿಚಾರಿಸಿದೆ, ಅವಳೇ ಅಡ್ಮಿಟ್ ಇದ್ದಿದ್ದೆ. ನನ್ನ ಹಸ್ಬೆಂಡ್ ಹತ್ರ ಕ್ವಶನ್ ಕೇಳಿದೆ, ಯಾಕೆ ಅವಳು ಹುಡುಗಿ ಅಲ್ವಾ ಅಡ್ಮಿಟ್ ಇದ್ದು, ಏನು ಸೇವೆ ಮಾಡೋಕ್ಕೆ ನೀನೇನ ಅಂತ, ಯಾರಿಲ್ವಾ ಅವ್ರಿಗೆ ಬೇರೆ ಅಂತ ಇವನು ವಾದಿಸ್ತಾ ಇದ್ದ. ಇಲ್ಲ ಅವಳಿಲ್ಲ ಗೊತ್ತಾದ್ಮೇಲೆ ಯಾಕೆ ವಾದಿಸ್ತಿದ್ಯಾ? ಅಟ್ಲೀಸ್ಟ್ ನನ್ನ ಹತ್ರ ಹೇಳ್ಬೋದಿತ್ತು, ಹೌದು ಅವರೇ ಅಡ್ಮಿಟ್ ಇದ್ದು. ಆದರೆ ಸ್ಟೇಚರ್ ತಗೊಂಡು ಸೇವೆ ಮಾಡೋಕ್ಕೆ ಮನೆ ತನಕ ಹೋಗೋಕ್ಕೆ ನನ್ನ ಹಸ್ಬೆಂಡೇ ಯಾಕೆ? ನೀನಂತ ಏನು ರಿಲೇಷನ್ ಇದೆ? ಅದು ಇತ್ತು. ಆಮೇಲೆ ಸರ್ ಕೇಳೋದಕ್ಕೆ ಅವ್ರು ಅಟ್ಟೆ ಟೈಮಲ್ಲಿ ಕಾಲ್ ಮಾಡಿದ್ದಾಳೆ ಸರ್. ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಆ್ಯಕ್ಚುಲಿ ನಂಬರ್ ಇಲ್ಲ, ಏನಿಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಸ್ಟಿಲ್ ಗೊತ್ತಿಲ್ಲ. ಅವರು ನನ್ನ ಹಸ್ಬೆಂಡ್ ಅವರು ಏಂತಕ್ಕೆ ಇದು ಮಾಡಬೇಕಿತ್ತು? ಇವಾಗ ಅವ್ರಿಗೆ ಯಾಕೆ ಕಾಲ್ ಮಾಡಬೇಕಿತ್ತು ಸರ್? ಕಾಲ್ ಮಾಡಿ ಏನು ಹೇಳ್ತಿದ್ದಾಳೆ ಗೊತ್ತಾ? ನೀವು ನಿಮ್ಮದು ಇದ್ರ ಬಗ್ಗೆ, ಮದುವೆ ವಿಷಯ ಬಗ್ಗೆ, ನಿಮ್ಮ ಕೇಸ್ ಬಗ್ಗೆ. ಆ್ಯಕ್ಚುಲಿ ಕೇಸೇ ಆಗಿರಲಿಲ್ಲ ಸರ್. ಆವಾಗ ಹಸ್ಬೆಂಡ್ ಫೋನ್ ಮಾಡಿಲ್ಲ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹಸ್ಬೆಂಡ್ ಫೋನ್ ಎಷ್ಟು ರಿಸೀವ್ ಮಾಡ್ತಿಲ್ಲ ಅಂದರೆ ಆವಾಗ ಕೌನ್ಸ್ಲಿಂಗ್ ಎಲ್ಲ ಆಗಿತ್ತು. ಬಟ್ ನಮಗೆ ಏನು ಇದಿರಲಿಲ್ಲ. ಆವಾಗ ಹೇಳ್ತಾರೆ, ನಾನು ಕೇಳಿದೆ ಯಾರಿದು ಅಂತೆ, ಮಹಾಸತಿ ಅಂತೆ. ಏಂತಕ್ಕೆ ನೀನು ಕಾಲ್ ಮಾಡಿದೀಯಮ್ಮ ನನಗೆ ಅಂತ. ಅಲ್ಲ ಇದು ಕೇಳಿ ಮಿಥುನ್ ಏನಿಲ್ಲ, ಅವನ ತಮ್ಮ ನನಗೆ ಫ್ರೆಂಡ್ ಅಂತೆ. ಮಿಥುನ್ ಏನು ನನಗೆ ಕ್ಲೋಸೇ ಇಲ್ಲ ಅಂದೆ. ಮತ್ತೆ ಮಿಥುನ್ ಯಾಕೆ ಸೇವೆ ಮಾಡ್ತಿದ್ದಾನೆ? ಮಿಥುನ್ ಏನಿಲ್ಲಲ್ಲ ನಿನಗೆ, ಇದರಲ್ಲಿ ಇತ್ತೀಚೆಗೆ ಸಿಕ್ಕಿರೋದಲ್ಲ. ಅವ್ರ ತಮ್ಮ ಅಂದರೆ ಅವ್ರ ತಮ್ಮ ಬರಬೇಕಿತ್ತು. ಎವ್ರಿ ಟೈಮ್ ಮಿಥುನೇ ಯಾಕೆ ಸರ್? ಏನಕ್ಕೆ ನನಗೆ ಇದು ಬರಲ್ವಾ? ಇದು ಡೌಟ್ ಅಲ್ಲ, ಕ್ಲಿಯರಾಗಿ. ಆಮೇಲೆ ಅವ್ರು ಕೇಳಿ ಸರ್, ಅವ್ರು ಯಾಕೆ ಕಾಲ್ ಮಾಡಿದ್ಲು ನನ್ನ ಹತ್ರ, ಯಾಕೆ ಏನಂತ? ಯಾಕೆಂದರೆ ನನಗೆ ಅವಳು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಹಸ್ಬೆಂಡ್, ನನ್ನ ಗಂಡ.
ಅವಳು ಮೊನ್ನೆ ಫಸ್ಟ್ ಆಫ್ ಆಲ್ ಅವ್ರು ನನ್ನ ಹಸ್ಬೆಂಡ್ ಜೊತೆ ಕೆಲಸ ಮಾಡಿದ್ದಾರೆ, ಮಾಡಿರ್ಬೋದು ಏನಾದಿದೆ. ಬಟ್ ಅವ್ರು ನನಗೆ ಕಾಲ್ ಮಾಡಿ ಇದು ಕೇಳೋಕ್ಕೆ ಅವ್ರಿಗೆ ರೈಟ್ಸೇ ಇಲ್ಲ. ಅವ್ರು ಕಾಲ್ ಮಾಡಿದ್ರು, ನಾನು ಹೇಳಿದೆ ನೀವು ಯಾಕೆ ಕಾಲ್ ಮಾಡಿದ್ದೀರಾ, ನಿಮ್ಮಿಂದ ನನ್ನ ಮನೆಗೆ ಜಗಳ ಆಗ್ತಿದೆ ಅಂದರೆ ಇಲ್ಲ ಹಾಗೆ ಏನಿಲ್ಲ ಅಂದರೆ ಎಂಥ ಗೊತ್ತಿದೆಯಾ ನಿನಗೆ ಮದುವೆ ಆಗಿದ್ದಾರೆ ಇಬ್ಬರು ಅಂದರೆ ನೀನು ಮಾತಾಡಬಾರ್ದಿತ್ತು ನನ್ನ ಹಸ್ಬೆಂಡ್ ಜೊತೆ, ಮನೆಗೆ ಸೇರಿಸ್ಕೋಬೋದು, ನಾಚಿಕೆ ಆಗಿಲ್ವಾ ನಿನಗೆ? ಬೆಡ್ ಶೇರ್ ಮಾಡ್ಕೊಂಡಿದ್ಯಾ ನನ್ನ ಹಸ್ಬೆಂಡ್ ಜೊತೆ, ನಾಚಿಕೆ ಆಗಿಲ್ವಾ ಇಬ್ರಿಗೆ? ಇವನಿಗೂ ಸರ್ ನನ್ನ ಇಷ್ಟಪಟ್ಬಿಟ್ಟು ಇವಾಗ ಅವನ್ನ ಎಷ್ಟು ದಿವಸ ಇಟ್ಕೊತಾರೆ, ನನ್ನ ಜೊತೆನೇ ಇರಲಿಲ್ಲ ಎಂತಿನ ನನಗೆ ಇವಾಗ ಮದುವೆ ಆಗಿದ್ದೀನಿ, ವಾಟ್ ಎವರ್ ಇಟ್ ಈಸ್. ಎಲ್ಲ ಸಿಚುವೇಶನ್ ಇರುತ್ತೆ ಸರ್. ಇವಾಗ ಒಂದು ಕಷ್ಟ ಆಗಲಿ ಸುಖ ಆಗಲಿ ಒಂದು ಇದು ಆಗಲಿ ಇರುತ್ತೆ ಲೈಫಲ್ಲಿ, ಎಲ್ಲ ಇರುತ್ತೆ. ಇವಾಗ ಮದುವೆ ಆಗಲಿ ಅಟ್ಲೀಸ್ಟ್ ಚೆನ್ನಾಗಿರ್ಬೋದಿತ್ತಲ್ಲ ಸರ್. ನಾನೇ ಎಲ್ಲ ಕಷ್ಟಪಟ್ಟು ಲೀಸ್ಗೆ ಮನೆ ಹಾಕ್ಸ್ಬಿಟ್ಟು ಅವನಿಗೆ ಡ್ಯೂಟಿ ಹೋಗೋಕ್ಕೆ ಈವನ್ ಗಾಡಿ ಕೂಡ ನಾನೇ ಕೊಟ್ಟಿದ್ದೆ ಸರ್. ಅವನಿಗೆ ಕೈ ಸ್ವಲ್ಪ ಸರಿ ಇರಲಿಲ್ಲ, ಅದಕ್ಕೆ ನಾನೇ ಕೊಟ್ಟಿದ್ದೆ. ಯಾಕೆ ಹಿಂಗೆ ಮಾಡಬೇಕಿತ್ತು ಸರ್? ಈಗ ನಿಮ್ಮ ಮೇಲೆ ಕೂಡ FIR ಆಗಿದೆ ಮೇಡಮ್, ಏನಂತ ಸರ್? ಅದು ಇಲ್ಲ ಸುಳ್ಳು. ಅವ್ರು ಇಲ್ಲ ನಮಗೆ, ನಾನು ಹೋಗಿ ನೋಡಿದೆ ಸರ್, ಅದು ಸುಳ್ಳು ಏನಿಲ್ಲ. ನನ್ನ ಮೇಲೆ ಏನಂತ ಹಾಕ್ತಾರೆ, ನಾನು ಇರೋದು ಬೈಟ್ ಕೊಡ್ತಾ ಇದ್ದೀನಿ ಸರ್. ಇರೋದು ಏನಿದ್ದೆ ನನ್ನ ಜೊತೆ ಏನೇನು ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನೆಷ್ಟು ಸಫರ್ ಪಡ್ತೀನಿ, ನಾನೆಷ್ಟು ನೋವು ಪಡ್ತೀನಿ, ಅದು ಕರ್ಮ ರಿಟರ್ನ್ ಇಬ್ರಿಗೂ ಬಂದೇ ಬರುತ್ತೆ. ಯಾಕೆಂದರೆ ನಾನು ಅವನ ಮೇಲೆ ಡಿಪೆಂಡ್ ಆಗಿ ಹುಡುಗಿ ಇಲ್ಲ. ಅವನು ನನಗೆ ಏನಿದಿಲ್ಲ, ಅವಳಿಗೆ ಸೇವೆ ಮಾಡೋಕ್ಕೆ ಹೋಗಿದ್ದಲ್ಲ, ನನಗೆ ಸಾಯಿಸಾಗ ಅಟ್ಯಾಕ್ ಮಾಡಿದ್ರು ಸರ್. ಫುಲ್ ಬಾಯಲ್ಲಿ ಬ್ಲಡ್ ಬಂದ್ಬಿಟ್ಟಿತ್ತು ನನಗೆ. ಸ್ಟಿಲ್ ಪೇನ್ ಆಗ್ತಿದೆ ನನಗೆ. ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಿಲ್ಲ ನೀನು. ಆಮೇಲೆ ಹೇಳ್ತಾನೆ ನಾನು ಡ್ರಾಮಾ ಆಡ್ತೀನಿ ಸರ್. ಸುಮ್ಮನೆ ಕಣ್ಣಿಗೆ ನೀರು ಬಂದ್ಬಿಡಲ್ಲ ಡ್ರಾಮಾ ಆಡೋಕ್ಕೆ. ನಾನಿಲ್ಲಿ ಅವನ ಥರ ಕಲಾಕ್ಷೇತ್ರ ತೋರಿಸ್ತಾ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ, ಅವ್ನು ಡ್ರಾಮಾ ಆಡ್ತೀನಿ. ನಾವು ಇಬ್ಬರು, ನಾನಲ್ಲ ಸರ್. ಯಾವಾರೋ ನಾನು ಮೀಡಿಯಾ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ನನ್ನ ಜೊತೆ ಆಗಿರೋ ಇನ್ಸಿಡೆಂಟ್ಗೆ ಕೊಟ್ಟಿರ್ತೀನಿ, ರೈಟ್? ನನ್ನ ಜೊತೆ ಆಗಿರೋ ಇನ್ಸಿಡೆಂಟ್ಗೆ ಕೊಟ್ಟಿರ್ತೀನಿ. ಸುಮ್ಮನೆ ಯಾವಾರೋ ಇದು ಮಾಡಿಬಿಡಲ್ಲ. ಇವಿಷ್ಟು ಪ್ರಿಯಾ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.